ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮ, ಚಿನ್ನದ ಸರನ ಇವತ್ತು ಇದ್ದಕ್ಕಿದ್ದ ಹಾಗೆ ಚಿನ್ನದ ಸರ ಯಾಕಮ್ಮ ಕೇಳ್ತಿದ್ಯಾ? ಯಾಕೆ ಅಂದ್ರೆ ನೀನು ಇದ್ದಕ್ಕಿದ್ದಾಗೆ ಬಂದು ಅಮ್ಮ ನಾನು ಪ್ರೀತಿಸ್ತಿದ್ದೀನಿ ಅನ್ಲಿಲ್ವಾ? ಇದ್ದಕ್ಕಿದ್ದಾಗೆ ಬಂದು ಇವಳ ಮದುವೆ ಆಗ್ತೀನಿ ಅನ್ಲಿಲ್ವಾ? ನಾವೆಲ್ಲ ಒಪ್ಕೊಂಡ್ವಿ ತಾನೆ? ಚಿನ್ನದಂತ ಮಗನ್ನ ಇಂಥವಳ ಕೈ ಕೊಟ್ಟಿದೀನಿ ಅಂದ್ಮೇಲೆ ಒಂದ್ ಚಿನ್ನದ ಸರ ಕೇಳಿದ್ರೆ ಕೊಡ್ಸಕ್ಕಾಗಲ್ವಾ ನೀನು? ಸರಿಯಮ್ಮ, ಕೊಡಿಸ್ತೀನಿ. ಏನಮ್ಮ ಅಂತೂ ಎಂತೂ ಜಾಕ್ಪಾಟ್ ಹೊಡ್ದ್ಬಿಟ್ಟೆ. ಹಾಗ್ ನೋಡಿದ್ರೆ ವರಲಕ್ಷ್ಮಿ ಅಣ್ಣನ ಹತ್ರ ಡಿಮ್ಯಾಂಡ್ ಮಾಡ್ಬೇಕು. ನೀನ್ ನೋಡಿದ್ರೆ ಹಿಂಗ್ ಡಿಮ್ಯಾಂಡ್ ಮಾಡ್ತಿದ್ಯಾ? ತಾಯಿ ಮಗನ ಹತ್ರ ಕೇಳೋದ್ರಲ್ಲಿ ಯಾವ ತಪ್ಪಿದೆ ಶ್ರೀವಲ್ಲೆ? ಅವ್ರಿಗೆ ಏನ್ ಬೇಕೋ ಇವ್ರ ಹತ್ರ ಕೇಳ್ಬೋದು. ಓ ಹಾಗಂತ್ಯಾ? ಹಾಗಾದ್ರೆ ನನ್ನ ಮಗ ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದು ಅಲ್ವಾ? ಖಂಡಿತ ಮಾಡ್ಬೋದು ಅತ್ತೆ. ನೀವು ಮಕ್ಳನ್ ಬೆಳ್ಸಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿರ್ತೀರ. ಈಗ ನಿಮ್ಗೇನ್ ಬೇಕು ಅಂತ ಮಕ್ಳನ್ ಕೇಳೋದ್ರಲ್ಲಿ ಹಕ್ಕಿದೆ ಅತ್ತೆ. ನನ್ನ ಸೊಸೆ ಇಷ್ಟೆಲ್ಲ ಹೇಳ್ತಿದ್ದಾಳೆ ಅಂದ್ಮೇಲೆ ಆ ಹಕ್ಕನ್ನ ಉಪಯೋಗಿಸ್ಕೊಂಡು ನನ್ನ ಮಗನ ಹತ್ರ ಇನ್ನೊಂದ್ ಜೊತೆ ಬಳೆ ಕೊಡ್ಸು ಅಂತ ಕೇಳ್ತಿದ್ದೀನಿ. ಏನು ಯೋಚನೆ ಮಾಡ್ಬೇಡಿ, ಏನಾದ್ರೂ ಒಂದ್ ಮಾಡೋಣ. ನಾನು ಪರ್ಸನಲ್ ಲೋನ್ ತಗೊಂತೇನೆ. ಏ ಇಂದ್ರ, ಇದೆಲ್ಲ ಅತಿ ಆಯ್ತು ಅಂತ ನಿಂಗೆ ಅನಿಸ್ತಿಲ್ವನೆ? ಅಲ್ಲಮ್ಮ, ಇದ್ದಕ್ಕಿದ್ದಾಗೆ ಬಳೆ ಸರ ಎಲ್ಲ ನಿಂಗೆ ಯಾಕಮ್ಮ ಬೇಕು? ಮನೇಲೆ ಎಷ್ಟೊಂದಿದೆ ಅಲ್ವಾ? ಅಲ್ಲ, ಅವನೇ ಕೊಡಿಸ್ತೀನಿ ಅಂತ ಒಪ್ಕೊಂಡಿರುವಾಗ ನೀವ್ಯಾಕೆ ಮುಂದಾಡ್ತಿದ್ದೀರಾ? ಲೋ ಮಗನೇ, ಈ ತಾಯಿಗೋಸ್ಕರ ಎರಡೆಳೆ ಸರ ಒಂದ್ ಜೊತೆ ಬಳೆ ಕೊಡ್ಸೋದು ಕಷ್ಟನೇನು ನಿನ್ಗೆ? ಲಕ್ಷ ಲಕ್ಷ ದುಡಿತಿದ್ಯಾ ತಾನೇ? ಆಯ್ತಮ್ಮ, ಕೊಡಿಸ್ತೀನಿ. ಅದ್ಯಾಕೋ ನಿನ್ ಮಗ ಗಂಟಿಟ್ಕೊಂಡು ಹೇಳ್ತಾ ಇದ್ಯಾ? ಈ ತಾಯಿಗೆ ಒಂದ್ ಜೊತೆ ಬಳೆ ಒಂದೆರಡೆಲೆ ಸರ ಕೊಡ್ಸೋದು ನಿನ್ಗೆ ಅಷ್ಟೊಂದು ಕಷ್ಟ ಆಗ್ತಿದ್ಯಾ? ಹೆಂಗ್ ಹೇಳ್ತಿದ್ಯಾ ಅಂದ್ರೆ ಕೆಲ್ಸ ಕಳ್ಕೊಂಡಿರೋ ತರ ಹೇಳ್ತಿದ್ಯಾ. ಏನೋ ಕೆಲ್ಸ ಕಳ್ಕೊಂಡಿದ್ಯಾ ಹೇಗೆ? ಅಮ್ಮ, ಏನ್ ಮಾತಾಡ್ತಿದ್ಯಾ? ಅಣ್ಣ ಯಾಕೆ ಕೆಲ್ಸ ಕಳ್ಕೋಬೇಕು? ಏ ಇಂದ್ರ, ನಿನಗೆ ಚಿನ್ನ ಬೇಕಾ? ಕೇಳು, ಕೊಡಿಸ್ತಾನೆ. ಅದ್ ಬಿಟ್ಟು ಕೆಲಸ ಹೋಯ್ತಾ ಕಷ್ಟ ಆಯ್ತಾ ಅಂತ ಯಾಕೆ ಏನೇನೋ ಕೇಳ್ತೀಯ? ಬಿಡ್ತು ಅವನು. ನಾನ್ ಯಾಕ್ರಿ ಏನೇನೋ ಮಾತಾಡ್ಲಿ? ನನ್ನನ್ ಯಾಕೆ ಬೈತಿದ್ದೀರಾ ನೀವು? ನಾನ್ ಇಷ್ಟೆಲ್ಲ ಮಾತಾಡ್ತಿದ್ರು ಇವರಿಬ್ರು ಸುಮ್ನೆ ಕೂತಿದಾರಲ್ಲ, ಕೇಳಿ. ಬಾಯ್ ಬಿಡೋ, ನಾನ್ ಹೇಳ್ತಿರೋದ್ ಸತ್ಯನೋ ಸುಳ್ಳು? ಅಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಇದ್ದಕ್ಕಿದ್ದಾಗ ಏನಾಯ್ತು ನಿನಗೆ? ನಿಂಗೆ ಹೊಡೆದ ತಾನೆ? ಕೊಡಿಸ್ತೀನಿ ಬಿಡು. ನಾನು ನಿಮ್ಮಮ್ಮ ಕಣೋ, ಬಂಗಾರಪೇಟೆ ಇಂದ್ರಮ್ಮ. ಹುಟ್ಟತಾನೆ ಕೆಜಿ ಗಟ್ಲೆ ಚಿನ್ನ ಗಂಟ್ ಕಟ್ಕೊಂಡು ಹುಟ್ಟೋಳು. ನನಗೆ ಚಿನ್ನದ ಆಸೆ ಇದೆ ಅನ್ಕೊಂಡ್ಯಾ? ನಿನ್ನ ಬಾಯಿಂದ ಸತ್ಯ ಹೊರಗಡೆ ಬರ್ಲಿ ಅಂತ ಹೀಗೆಲ್ಲ ಮಾತಾಡಿತು, ಅರ್ಥ ಆಯ್ತಾ? ನನಗೆಲ್ಲ ವಿಷಯ ಗೊತ್ತು. ನೀವಿಬ್ರು ಮನೆಯವರಿಂದ ಮುಚ್ಚಿಟ್ಟು ನಾಟಕ ಮಾಡ್ತಿದ್ದೀರಲ್ಲ. ಅಮ್ಮ, ಏನಮ್ಮ ಮಾತಾಡ್ತಿದ್ಯಾ ನೀನು? ನನ್ನನ್ನೇನೆ ಕೇಳ್ತಿದ್ಯಾ? ಇವನನ್ನ ಕೇಳು. ಬಾಯ್ ಬಿಡೋ, ನಿನ್ ಕೆಲ್ಸ ಹೋಗಿದೆ ತಾನೆ?
ವರದ ಏನಪ್ಪ ಇದೆಲ್ಲ? ಇವಳು ಹೇಳ್ತಿರೋದು ನಿಜನಾ? ಅಮ್ಮ ನಿನಗೆ ಯಾರಮ್ಮ ಈ ವಿಷಯ ಎಲ್ಲ ಹೇಳೋದು? ಯಾರು ಎತ್ತ ಎಲ್ಲ ಬೇಕಾಗಿಲ್ಲ. ನಾನು ಹೇಳ್ತಿರೋ ವಿಷಯ ಸತ್ಯ ತಾನೆ? ನಿನ್ ಕೆಲ್ಸ ಹೋಗಿದೆ ತಾನೆ? ಅಣ್ಣ ನಿಮ್ ಕೆಲ್ಸ ಹೋಯ್ತಾ? ಹೋಗಿದ್ ಇವತ್ತಲ್ವೇ? 10-15 ದಿನ ಆಗೋಗಿದೆ. ನಮ್ಮಿಂದ ವಿಷಯ ಮುಚ್ಚಿಟ್ಟಿದ್ದಾರೆ. ಅಯ್ಯೋ ದೇವ್ರೆ, ವರದ ಏನಾಯ್ತಪ್ಪ? ಆಗಿದಾಯ್ತು. ಎಲ್ರು ಈ ರೀತಿ ಮುಗಿಬಿದ್ರೆ ಅವ್ನ್ ಏನು ಅಂತ ಹೇಳ್ತಾನೆ. ಹೇಳ್ಬೇಕು ಕಡೆ, ಹೇಳ್ಬೇಕು. ಮುಂಚೆ ಎಲ್ಲ ಅಮ್ಮ ಹೀಗಾಯ್ತು, ಅಪ್ಪ ಹೀಗಾಯ್ತು ಅಂತ ಪ್ರತಿ ವಿಷಯ ಬಂದು ಹೇಳ್ತಾ ಇದ್ದ. ಈಗ ಯಾಕೆ ಬದಲಾಗಿದ್ದಾನೆ? ಎಲ್ಲ ಇವಳಿಂದ, ಈ ಮನೆ ಹಾಳಿಯಿಂದಾನೇ ಕೆಲ್ಸ ಹೋಗಿರೋದು. ದೊಡ್ಡ ಮದ್ವೆ ಮಾಡ್ಕೊಂಡು ಬಂದಿದ್ದ ಬದಲಾಗ್ಬಿಟ್ಟ. ಇವಳೇ ಹೆದರ್ಕೊಂಡಿರ್ತಾಳೆ. ಅಪ್ಪ ಅಮ್ಮನ ಹತ್ರ ಹೇಳ್ಬೋಣ ಅಂತ ಕಿವಿ ಚುಚ್ಚಿರ್ತಾಳೆ. ಇಲ್ಲ ಅತ್ತೆ, ನಾನು ಆತರ ಹೇಳಿಲ್ಲ. ಆಗಲ್ಲ, ಏನಿಲ್ಲಮ್ಮ. ತಪ್ಪು ಮಾಡಿರೋದು ನಾನು. ಅವಳು ಹೇಗೆ ಗೊತ್ತಿದೆ ನೀನು? ಮುಚ್ಚ ಬಾಯಿ. ನೀನ್ ಬದಲಾಗಿರೋದಕ್ಕೆ ಕಾರಣ ಇವಳು. ನಿನ್ನ ಬಳಸಿ ಬದಲಾಯಿಸಿ ಅಂಗೈಲಿ ಆಟ ಆಡಿಸ್ತಿದ. ಅರ್ಥ ಮಾಡ್ಕೊಳ್ಳೋ. ಇಲ್ಲ ಅತ್ತೆ, ನನಗ್ ವಿಷಯ ಗೊತ್ತಾಗಿದೆ ಲೇಟ್ ಆಗಿತ್ತು. ಇವ್ರು ಬೇರೆ ಬೇಜಾರಲ್ಲಿದ್ರು. ಸಮಯ ನೋಡಿ ನಿಮ್ಮ ಹತ್ರ ಹೇಳೋಣ ಅಂತ ಇದ್ದೆ. ಹೌದು, ಸಮಯ ನೋಡ್ಕೊಂಡು ಮನೆ ಹಾಳು ಮಾಡೋಣ ಅಂತ ಕಾಯ್ತಾ ಇದ್ದೆ ಅಲ್ವೇನೆ? ನನ್ ತೊಳ್ಳ ನನ್ನ ಮನೆಗ್ ಸೇರಿಸ್ಕೊಂಡಲ್ಲ. ನನಗ್ ಬುದ್ಧಿ ಇಲ್ಲ. ಲೋ ಬರ್ದ, ನೀನು ದುರಾದೃಷ್ಟನ ತಾಳಿ ಕಟ್ಟಿ ಕರ್ಕೊಂಡ್ ಬಂದಿದ್ಯಾ. ಏ ಇಂದ್ರ, ಯಾವುದೋ ವಿಷಯನ ಇನ್ಯಾವುದಕ್ಕೂ ಕಟ್ಟಿ ಮಾತಾಡ್ಬೇಡ್ವೆ ಪ್ಲೀಸ್. ಅಮ್ಮ, ಅಣ್ಣನ್ ಕೆಲ್ಸ ಹೋಗಿದ್ದಕ್ಕೆ ವರಲಕ್ಷ್ಮಿ ಏನ್ ಮಾಡಕ್ಕಾಗತ್ತೆ? ಏನ್ ಮಾಡ್ಬೇಕು ಅಂದ್ರೆ ಮಾಟ ಮಂತ್ರ ಮಾಡಿ ಇವ್ನ್ ಕೆಲ್ಸ ಹೋಗೋ ಹಾಗೆ ಮಾಡಿದ್ದು ಅವಳೇ ಕಣೆ. ಈಗ ನೋಡು, ಅವಳು ಕೆಲ್ಸ ಇದೆ, ಇವನು ಕೆಲ್ಸ ಇಲ್ಲದೆ ಮನೇಲಿ ಬಿದ್ದಿದ್ದಾನೆ. ಪಾಪ ತಾನ್ ದುಡ್ದು ಗಂಡನ್ ಸಾಕ್ತಾ ಇದೀನಿ ಅಂತ ಊರವ್ರ ಮುಂದೆಲ್ಲ ಹೇಳ್ಕೋಬೇಕಲ್ಲ. ಅದಕ್ಕೆ ಗಂಡನ್ನ ಕಡೆಗಣಿಸಿ ಅವಳು ಕುಣಿಬೇಕು ಅಂತಿದ್ದಾಳೆ. ಇದು ನನ್ನ ಮಗನಿಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಮಾಡ್ಕೊಳೋ. ನಿನ್ನ ಕೈಗೊಂಬೆ ಆಗಿ ಆಡಿಸ್ಬೇಕು ಅಂತಿದ್ದಾಳೆ. ನಿನ್ನ ದುಡ್ಡು ಕೊಟ್ಟು ಬದಲಾಯಿಸ್ತಾ ಇದ್ದಾಳೆ. ಅರ್ಥ ಮಾಡ್ಕೋ.